ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿ 26 ಜನ ಭಾರತೀಯರನ್ನ ಹಿಂದೂಗಳನ್ನು ಬಲಿ ಪಡೆದಿತ್ತು. ಅಷ್ಟೆಲ್ಲ ಸೆಕ್ಯೂರಿಟಿ ಇರುವಂತಹ ಈ ಪಹಲ್ಗಾಮ್ಗೆ ಉಗ್ರರು ಹೇಗೆ ಬಂದರು, ಯಾವ ರೀತಿ ಬಂದರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಗುಪ್ತಚರ ಇಲಾಖೆ ಎಕ್ಸ್ಕ್ಲೂಸಿವ್ ಆದಂಥ ಡೀಟೇಲ್ ಅನ್ನು ಕೊಟ್ಟಿದೆ. ಆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನೀಗ ಇಡ್ತಾ ಹೋಗ್ತೀನಿ. ಸುಮಾರು 167 ಜನ ಉಗ್ರರನ್ನ ಇಲ್ಲಿ ಪಾಕಿಸ್ತಾನ ಟ್ರೈನ್ ಮಾಡಿ ಕಳಿಸಿತ್ತು. ಈ ಜಾಗ ಪೀರ್ ಪಂಜಾಲ್ ರೇಂಜ್ ಅಂತ. ಈ ಪೀರ್ ಪಂಜಾಲ್ ರೇಂಜ್ ನೀವೇನು ಗಮನಿಸ್ತಾ ಇದ್ದೀರಿ ಇಲ್ಲಿ, ಈ ಪೀರ್ ಪಂಜಾಲ್ ರೇಂಜ್ನಲ್ಲೇ ಆ ಎಲ್ಲ ಭಯೋತ್ಪಾದಕರು ಭಾರತವನ್ನ ಪಹಲ್ಗಾಮನ್ನ ಎಂಟ್ರಿ ಕೊಟ್ಟಿದ್ದು. ಈ ಪೀರ್ ಪಂಜಾಲ್ ರೇಂಜ್ ಎಲ್ಲಿದೆ ಅಂತಂದ್ರೆ ಪುಲ್ವಾಮಾ ಇಲ್ಲೇ ಇದೆ ನೋಡಿ. ಪುಲ್ವಾಮಾ ಮತ್ತು ಪಹಲ್ಗಾಮ್ ಅಂದ್ರೆ ರಸ್ತೆ ಮಾರ್ಗವಾಗಿ ಬಂದ್ರೆ 217 ಕಿಲೋಮೀಟರ್ಸ್ ಆಗುತ್ತೆ ಪಹಲ್ಗಾಮ್ ಸಾಗೋದಕ್ಕೆ. ಆದ್ರೆ ಈ ಮೌಂಟೇನ್ ಅನ್ನ ಕ್ರಾಸ್ ಮಾಡಿದ್ರೆ, ಇಲ್ಲಿರುವ ದಟ್ಟಾರಣ್ಯವನ್ನ ಕ್ರಾಸ್ ಮಾಡಿದ್ರೆ ಕೇವಲ 100 ಕಿಲೋಮೀಟರ್ ಒಳಗೆ ಅವರು ಪಹಲ್ಗಾಮ್ನನ್ನ ತಲುಪೋ ಸಾಧ್ಯತೆ ಇದೆ. ಇಲ್ಲಿಂದ ಪೀರ್ ಪಂಜಾಲ್ ರೇಂಜ್ ಇಂದ ಪಹಲ್ಗಾಮ್ ಅನ್ನ ಉಗ್ರರು ತಲುಪ್ತಾರೆ. ಇವರಿಗೆ ಈ ಪೀರ್ ಪಂಜಾಲ್ ರೇಂಜ್ ಅನ್ನ ಏರುವ ಮತ್ತು ಇಲ್ಲಿ ಬದುಕುವ ಸರ್ವೈವಲ್ ಸ್ಕಿಲ್ಸ್ ಗಳನ್ನ ಇಲ್ಲಿ ಹೇಳ್ಕೊಡ್ಲಾಗಿತ್ತು. ಸುಮಾರು 2-2.5 ತಿಂಗಳ ಕಾಲ ನಡ್ಕೊಂಡು ಹೋಗಬೇಕಾದಂತ ಅನಿವಾರ್ಯತೆ. 100 ಕಿಲೋಮೀಟರ್ ಅಂತಿದೆ, ಅದು ಸುಗಮ ಹಾದಿ ಅಲ್ಲ, ದುರ್ಗಮ ಹಾದಿ. ಹಾಗಾಗಿ ಈ ಪೀರ್ ಪಂಜಾಲ್ ರೇಂಜ್ ಇಂದ ಪಹಲ್ಗಾಮ್ಗೆ ತಲುಪೋದಕ್ಕೆ ದಟ್ಟಾರಣ್ಯದ ಸರ್ವೈವಲ್ ಸ್ಕಿಲ್ಸ್ ಗಳನ್ನ ಹೇಳ್ಕೊಡ್ಲಾಗಿತ್ತು. ಇಲ್ಲಿಗೆ ಬಂದ್ರೆ ಇದನ್ನ ತಲುಪೋದು ಹೇಗೆ, ಇಲ್ಲಿಂದ ದಾಟೋದು ಹೇಗೆ, ದಾಟದ ನಂತರ ಈ ದಟ್ಟಾರಣ್ಯದಲ್ಲಿ ಮೆಡಿಕಲ್ ಯೂಸೇಜ್ಗಳು ಹೇಗೆ, ಒಂದು ವೇಳೆ ಗಾಯ ಆದ್ರೆ ಹೇಗೆ, ನಿಮಗೆ ಜ್ವರ ಬಂದ್ರೆ ಹೇಗೆ, ಅಥವಾ ನೀವು ಹೋಗೋ ಮಾರ್ಗದಲ್ಲಿ ನಿಮಗೆ ಊಟ ಉಪಚಾರಗಳ ವ್ಯವಸ್ಥೆ ಹೇಗೆ, ಎಲ್ಲವನ್ನ ಈ 167 ಜನರಿಗೆ ಹೇಳಿಕೊಡ್ಲಾಗಿತ್ತು. ಅವರು ಇದೇ ಮಾರ್ಗವನ್ನು ಬಳಸಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇದು ಪುಲ್ವಾಮಾಗೂ ಹತ್ತಿರ, ಪಹಲ್ಗಾಮ್ಗೂ ಹತ್ತಿರ. ಸೊ ಈ ಮಾರ್ಗ ಉಗ್ರರಿಗೆ ರಾಜಮಾರ್ಗ ಆಗಿದೆ. ಯಾಕಂದ್ರೆ ಈ ಭಾಗಗಳನ್ನು ನೀವೇನು ಗಮನಿಸ್ತಾ ಇದ್ದೀರಿ, ಪೂಂಚ್ ಸೆಕ್ಟರ್, ಭಾಗ್ ಸೆಕ್ಟರ್, ಕೋಟ್ಲಿ ಸೆಕ್ಟರ್, ನೌಶೇರಾ ಸೆಕ್ಟರ್, ರಜೌರಿ ಸೆಕ್ಟರ್, ಇವರೆಲ್ಲರೂ ಗಡಿ ನಿಯಂತ್ರಣ ರೇಖೆಯತ್ತ ಅಂದ್ರೆ ಈ ಭಾಗದಿಂದ ಹಿಂದಿನ ಈ ಕಡೆ ಗಮನ ವಹಿಸಿದ್ರೆ ಇವರೆಲ್ಲರನ್ನ ತಪ್ಪಿಸಿ, ಇದು ಉರಿ ಸೆಕ್ಟರ್, ಇವರೆಲ್ಲರನ್ನ ತಪ್ಪಿಸಿ ಕಣ್ತಪ್ಪಿಸಿ ಇದ್ರ ಮುಖಾಂತರ ಇವರು ಬರ್ತಾರೆ. ಪುಲ್ವಾಮಾಗೆ ಅಟ್ಯಾಕ್ ಮತ್ತು ಪಹಲ್ಗಾಮ್ ಅಟ್ಯಾಕ್ ಎಲ್ಲದಕ್ಕೂ ಕೂಡ ಬಹಳ ಪ್ರಮುಖವಾಗಿ ಇವರು ಬಳಕೆ ಮಾಡ್ಕೊಂಡಿದ್ದು ಈ ಪೀರ್ ಪಂಜಾಲ್ ರೇಂಜ್ ಅನ್ನೋದು ಇದೀಗ ಗುಪ್ತಚರ ಇಲಾಖೆ ಮತ್ತು NIA ನಡೆಸ್ತಾ ಇರುವ ತನಿಖೆಯಲ್ಲಿ ಸಾಬೀತಾಗಿದೆ. ಇನ್ನು ಮುಂದೆ ಈ ಪೀರ್ ಪಂಜಾಲ್ ರೇಂಜ್ಗೆ ಹೇಗೆ ಕಣ್ಗಾವಲು ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಗಂಭೀರವಾದ ಚಿಂತನೆ ನಡೀತಾ ಇದೆ.